ಇಲ್ಲೇ ಯಾರು ಇರ್ತಾರೆ ಒಂದೊಂದು ಸಲ ಈ ಮಣ್ಣಿನ ಬೆಲೆ ಗೊತ್ತಿರಲಿಕ್ಕಿಲ್ಲ. ಆದರೆ ನಾನು ಇಡೀ ದೇಶ ತಿರುಗಾಡಿದ್ದೇನೆ, ಅನೇಕ ಕ್ಷೇತ್ರಗಳನ್ನು ಕಂಡಿದ್ದೇನೆ. ಅಧ್ಯಾತ್ಮದ ಎತ್ತರದ ವಿಚಾರಗಳನ್ನು ಜಗತ್ತಿಗೆ ಹಂಚುವ ಒಂದು ಅತ್ಯಂತ ಶ್ರೇಷ್ಠ ಭೂಮಿ. 800 ವರ್ಷಗಳು ಕಳೆದರೂ ತನ್ನ ಜೀವಂತಿಕೆಯನ್ನು ಕಾಪಾಡಿಕೊಂಡು ಬಂದು ಸುಮಾರು 1.25 ಲಕ್ಷ ಜನಸಂಖ್ಯೆ ಇರ್ತಕ್ಕಂಥ ಈ ಬಸವ ಕಲ್ಯಾಣದಲ್ಲಿ ಒಟ್ಟು ಶರಣರಿಗಾಗಿ ಇರುವ ಸ್ಥಾನ ನನ್ನ ಅಂದಾಜಿನ ಪ್ರಕಾರ ಸುಮಾರು 1200 ಎಕರೆ ಪ್ರದೇಶ ಇದೆ. ಇದು ಭಾಗ್ಯ ಬಸವ ಕಲ್ಯಾಣದವರಿಗೆ ಮಾತ್ರ ಇದೆ. ಮುಂದೆ ಬಸವ ಕಲ್ಯಾಣದ ಸಂಖ್ಯೆ 25 ಲಕ್ಷ ದಾಟಿದರೂ ಸಹ ಇಲ್ಲಿಯ ಜನಕ್ಕೆ ಸುಸಂಸ್ಕೃತರಾಗಿ ಬದುಕಲಿಕ್ಕೆ ಯಾವುದೇ ತೊಂದರೆಗಳು ಇಲ್ಲ. ಅಷ್ಟೊಂದು ದೈವದತ್ತವಾಗಿ ಶರಣರು ನೀಡಿ ಹೋಗಿದ್ದಾರೆ. ಅಂಥ ಈ ಭೂಮಿಯಲ್ಲಿ ಇವತ್ತು ಅಮೃತ ಮಹೋತ್ಸವದ ಈ ಘಳಿಗೆಯ ಕಾರ್ಯಕ್ರಮದಲ್ಲಿ ನಾವೆಲ್ಲ ಸೇರಿದ್ದೇವೆ. ನಾಳೆ ಬಿಟ್ಟರೆ ನಾಡ್ದು ರಥೋತ್ಸವದ ಕಾರ್ಯಕ್ರಮ ನಡೀತದೆ. ಇನ್ನಿತರ ಎಲ್ಲ ಮಂಗಲ ಕಾರ್ಯಕ್ರಮಗಳು ನಡೆಯುತ್ತವೆ. ಈ ಅಮೃತ ಮಹೋತ್ಸವದ ಈ ಘಳಿಗೆಯಿಂದ ಬಸವ ಕಲ್ಯಾಣದ ಭಕ್ತಾದಿಗಳು, ದೇವಸ್ಥಾನ ಕಮಿಟಿಯ ಸರ್ವ ಬಳಗ, ವಿಶ್ವಸ್ತ ಮಂಡಳಿಯ ಸರ್ವ ಬಳಗ, ನಾನು ಅಪೇಕ್ಷೆ ಪಡ್ತೇನೆ ಬರುವ 25 ವರ್ಷದಲ್ಲಿ ಇವತ್ತು ಈ ಬಸವ ಕಲ್ಯಾಣಕ್ಕೆ ನಮ್ಮ ಈ ಪಂಚ ದೇವಸ್ಥಾನ ಕಮಿಟಿ ಮತ್ತು ವಿಶ್ವಸ್ತ ಮಂಡಳಿ ಅಂದರೆ ಅದು ಕನ್ನಡ ನಾಡಿನ ಪಂಚ ಕಮಿಟಿ ಆಗಬೇಕು, ಕನ್ನಡ ನಾಡಿನ ವಿಶ್ವಸ್ತ ಮಂಡಳಿ ಆಗಬೇಕು. ದೇಶದ ಜನ ಶ್ರದ್ಧೆ ಭಕ್ತಿಯಿಂದ ಈ ದೇವಸ್ಥಾನವನ್ನು ನೋಡುವಂತೆ ಆಗಬೇಕು. ಆ ದಿಕ್ಕಿನಲ್ಲಿ ಒಂದು ದೂರದೃಷ್ಟಿಯ ಯೋಜನೆಯನ್ನು ಈ ಜಾತ್ರೆ ಮುಗಿದ ತಕ್ಷಣ ಎಲ್ಲ ದೇವಸ್ಥಾನದ ಹಿರಿಯರು ಸೇರಿ ಇದಕ್ಕೂ ಮುಂಚೆ ಸೇವೆ ಸಲ್ಲಿಸಿದ ಹಿರಿಯರ ಮಾರ್ಗದರ್ಶನ ಪಡೆದು ಒಂದು 25 ವರ್ಷದ ಯೋಜನೆ ಅತ್ಯಂತ ಅವಶ್ಯಕತೆ ಇದೆ. ನಾನು ಈ ಮಾತು ಯಾಕೆ ಹೇಳ್ತೀನಂದ್ರೆ, ನಮಗೆ ಬೇಕೋ ಬೇಡೋ ಹೊಸ ಅನುಭವ ಮಂಟಪ ತಯಾರಾಗಿ ನಿಲ್ತಾ ಇದೆ. ಏನೋ ಕಳೆದ 3 ವರ್ಷಗಳಲ್ಲಿ ಕಷ್ಟಪಟ್ಟು ಬರುವ ಯಾತ್ರಿಗಳ ಸಂಖ್ಯೆ 600ರಿಂದ 700ಕ್ಕೆ ಮುಟ್ಟಿದೆ. ಯಾತ್ರಾ ಸಮಯದ 4 ತಿಂಗಳಲ್ಲಿ ಯಾತ್ರಿಗಳ ಸಂಖ್ಯೆ 1200ರಿಂದ 2000ವರೆಗೆ ಬಂದಿದೆ. ಯಾತ್ರೆ ಅಂದರೆ 2 ರೀತಿಯ ಜನ ಯಾತ್ರೆ ಇರ್ತಾರೆ. ಒಂದು ಪಿಕ್ನಿಕ್ ಅಂತ ಬರ್ತಾರೆ, ಇನ್ನೊಂದು ಧಾರ್ಮಿಕ ಶ್ರದ್ಧೆಯಿಂದ ಬರ್ತಾರೆ. ನನ್ನ ಮನಸ್ಸಿನಲ್ಲಿ ಬಸವ ಕಲ್ಯಾಣವು ಧಾರ್ಮಿಕ ಶ್ರದ್ಧೆಯಿಂದ ಬದುಕಿಗೆ ಬಾಳಿಗೆ ಬೆಳಕನ್ನು ಪಡೆಯುವ ದೃಷ್ಟಿಯಿಂದ ಈ ಊರಿಗೆ ಬರಬೇಕನ್ನೋದು ನನ್ನ ಆಶೆ ಇದೆ. ಅದಕ್ಕಾಗಿ ಈ ಊರಿನ ಮೊಟ್ಟ ಮೊದಲನೆಯ ಬರುವ ಪ್ರತಿಯೊಬ್ಬರಿಗೂ ಅದು ಯಾವುದು ಶ್ರದ್ಧಾ ಕೇಂದ್ರ ಆಗಬೇಕು ಅಂತಂದ್ರೆ ಅದು ಪರುಸಕಟ್ಟೆ, ಪರುಸಕಟ್ಟೆ, ಪರುಸಕಟ್ಟೆ. ಇವತ್ತಿನ ಸ್ಥಿತಿ ಕಣ್ಣೀರು ತರ್ತಿರಬಹುದು. ಇವತ್ತಿಲ್ಲ ನಾಳೆ, ನಾಳೆ ಇಲ್ಲ ನಾಡದ್ದು ಅದು ಬೆಳಕಿನ ಕಡೆಗೆ ಹೋಗ್ತದೆ. ನಮಗೆ ನಮ್ಮ ಕಾರ್ಯದ ಬಗ್ಗೆ, ದೂರದೃಷ್ಟಿಯ ಬಗ್ಗೆ ನಂಬಿಕೆ ಇರಬೇಕು. ದುರ್ಬಲ ವ್ಯಕ್ತಿ ಇನ್ನೊಬ್ಬರನ್ನು ದೂಷಿಸುತ್ತಾನೆ. ಸೂರನು, ವೀರನು, ಧೀರನು ಏನೇ ಅನಾಹುತ ಆದರೂ, ಏನೇ ಕೆಟ್ಟದಾದರೂ ಆತನು ಇದಕ್ಕೆ ನಾನೇ ಹೊಣೆ ಅಂತ ತನ್ನ ಮೇಲೆ ತೆಗೆದುಕೊಂಡು ತನ್ನ ಗುರಿಯನ್ನು ಮುಟ್ಟುವವರೆಗೆ ಪ್ರಯತ್ನ ಮಾಡ್ತಾನೆ. ನಮ್ಮ ವೈಯಕ್ತಿಕ ಜೀವನದ ಇತಿಹಾಸದಲ್ಲಿ ನಮಗೇನೋ ಒಂದು ನಿರಾಶೆ ಆದರೆ ಅದು ನಾವು ಬಹಳ ಮನಸ್ಸಿನಲ್ಲಿ ಪರಿತಪಿಸುತ್ತೇವೆ. ಆದರೆ ನಾಡಿನ, ದೇಶದ, ಸಮಾಜದ ದೀರ್ಘಕಾಲದ ಇತಿಹಾಸದಲ್ಲಿ ನಮ್ಮ ಬದುಕು ಮುಖ್ಯ ಅಲ್ಲ. ನಮ್ಮ ನಂತರ ಬದುಕ್ತಕ್ಕಂಥ ಜನರಿಗೆ ಒಂದು ಹೊಸತನವನ್ನು ಕೊಡುವ ಕಾರ್ಯ ಅದಾಗಬೇಕು ಅಂತ ನನ್ನ ಇಚ್ಛೆ ಇದೆ. ಅದಕ್ಕಾಗಿ ಇಲ್ಲಿಯ ಸರ್ವ ಭಕ್ತಾದಿಗಳಲ್ಲಿ ಬಸವೇಶ್ವರ ದೇವಸ್ಥಾನಕ್ಕೆ ಎಷ್ಟು ಶ್ರದ್ಧೆ ಭಕ್ತಿಯಿಂದ ನಾವು ಬರ್ತೇವೋ ಪ್ರತಿನಿತ್ಯ ಅಷ್ಟೇ ಶ್ರದ್ಧೆ ಭಕ್ತಿಯಿಂದ ಜನ ಪರಸುಕಟ್ಟೆಗೂ ಬರಬೇಕು, ಪ್ರತಿನಿತ್ಯ ಬರಬೇಕು ಅಂತ. ನಾನು ಬಹಳ ದೂರದ ಉದಾಹರಣೆ ನಿಮಗೆ ಕೊಡೋದಿಲ್ಲ. ನಿಮ್ಮ ಜಿಲ್ಲೆಯ ಚಾಳಕಾಪುರಕ್ಕೆ ಒಂದು ವಿಶೇಷ ಸಭೆಗಾಗಿ ಇಡೀ ದೇಶದ ಒಂದು 50 ಜನ ನಾವು 3 ದಿನ ಅಲ್ಲಿ ಸೇರಿದ್ದೆವು. ಅದೊಂದು ಸಣ್ಣ ಊರು, 3000 ಜನಸಂಖ್ಯೆ. 3000 ಜನಸಂಖ್ಯೆ ಇರ್ತಕ್ಕಂಥ ಊರಿನಲ್ಲಿ ತಾಯಂದಿರು, ಊರಿನ ಹಿರಿಯರು ಕನಿಷ್ಠ 100ರಿಂದ 150 ಜನ ಮನೆಯಿಂದಲೇ
ಎಣ್ಣೆ ಬತ್ತಿಯನ್ನು ತೆಗೆದುಕೊಂಡು ಬಂದು ಮೊಟ್ಟ ಮೊದಲು ಹನುಮನ್ ದೇವರ ಗುಡಿಯಲ್ಲಿ ಚಾಳಕಾಪುರದ, ಎರಡನೇದಾಗಿ ಸಿದ್ಧಾರೂಢರ ಮಂದಿರಕ್ಕೆ ಬಂದು ಭಕ್ತಿ ಭಾವದಿಂದ ಪೂಜೆ ಮಾಡೋದನ್ನು ನೋಡಿದಾಗ ಒಂದು 3,000 ಜನಸಂಖ್ಯೆ ಈ ಊರಿನ ಈ ಸ್ಥಿತಿ ಇದ್ದರೆ, ನಾವು ಬಸವ ಕಲ್ಯಾಣದಲ್ಲಿ ಈ ಬಸವೇಶ್ವರ ದೇವಸ್ಥಾನಕ್ಕೆ ಪರಸುಕಟ್ಟೆಗೆ ಪ್ರತಿನಿತ್ಯ ಮುಂಜಾನೆ ನಡೆಯುವ ಮಂಗಳಾರತಿಯ ಸಮಯದಲ್ಲಿ ನಾವು ಎಷ್ಟು ಜನ ಬರಬೇಕು ಅನ್ನೋದನ್ನು ನಾವು ನಿರ್ಣಯ ಮಾಡಬೇಕು. ಯಾವಾಗಲೂ ದೇವರು ನಮಗೆ ಶಕ್ತಿ ಕೊಡ್ತಾನೆ. ನಾವು ಆತನಿಗೆ ಶಕ್ತಿ ಕೊಟ್ಟರೆ ದೇವರು ನಮಗೆ ಶಕ್ತಿ ಕೊಡ್ತಾನೆ. ಬರೇ ಬ್ಯಾಂಕಿನಿಂದ ದುಡ್ಡು ತೆಗಿತಾ ಹೋದರೆ ಬ್ಯಾಂಕಿನ ಅಕೌಂಟ್ ಖಾಲಿ ಆಗುತ್ತದೆ. ಧರ್ಮವನ್ನು ನಾವು ಎಷ್ಟು ಕಾಪಾಡಿಕೊಂಡು ಬರ್ತೇವೋ ಅಷ್ಟೇ ಧರ್ಮವು ನಮ್ಮನ್ನೂ ಸಹ ಕಾಪಾಡುತ್ತದೆ. ಆ ದೃಷ್ಟಿಯಿಂದ ನಾನು ತಮ್ಮೆಲ್ಲರಲ್ಲಿಯೂ ವಿನಂತಿ ಮಾಡ್ತೇನೆ, ಏನೇ ಮಂಗಲ ಕಾರ್ಯ ನಡೆಯಲಿ ಅನೇಕ ಹಿರಿಯರಿಗೆ ತಮ್ಮ ದಿನನಿತ್ಯದ ಸಮಯದಲ್ಲಿ ಒಂದು ಕ್ಷಣ ಹೋಗಿ ಆ ದೇವಸ್ಥಾನದ ದರ್ಶನವು ಜೊತೆಯಲ್ಲಿ ಪರಸುಕಟ್ಟೆಯ ದರ್ಶನವು ಇದ್ದಂಥ ಸ್ಥಿತಿಯಲ್ಲಿ ಒಂದು 5 ನಿಮಿಷ ಕುಳಿತು ಮನಸ್ಸಿಗೆ ನೆಮ್ಮದಿ ಪಡಬೇಕು. ಎಂದು ಇದು ಶುರು ಮಾಡ್ತೀವಿ ನಮಗೆ ಗೊತ್ತಿಲ್ಲದೆ ಸುತ್ತಮುತ್ತಲಿನ ಪರಿಸರ ತಾನೇ ಬದಲಾಯಿಸುತ್ತಾ ಹೋಗುತ್ತದೆ. ಈ ಒಂದು ಆತ್ಮವಿಶ್ವಾಸದ ಶಕ್ತಿ ನಮ್ಮೆಲ್ಲರಲ್ಲಿ ಬರಬೇಕು ಅಂತ ನಾನು ತಮ್ಮೆಲ್ಲರಲ್ಲಿ ಕಳಕಳಿಯ ವಿನಂತಿ ಮಾಡ್ತೇನೆ. ಅದೇ ರೀತಿಯಾಗಿ ಅದೆಷ್ಟು ಕಷ್ಟಪಟ್ಟಿರಬೇಕು 12ನೇ ಶತಮಾನದಲ್ಲಿ ಶರಣರು, ಅದೆಷ್ಟು ನೋವು ನಲಿವುಗಳನ್ನು ಎದುರಿಸಿರಬೇಕು. ಅವತ್ತಿನ ಪುಟದ ಪ್ರಾಯಶ್ಚಿತವನ್ನು ನಾವು ಮಾಡಿ ಮತ್ತೆ ಬಸವ ಕಲ್ಯಾಣವು ಈ ಮಾನವ ಜಗತ್ತಿಗೆ ಬೆಳಕನ್ನು ಕೊಡುವ ಬಸವ ಕಲ್ಯಾಣ ಆಗಬೇಕು. ಸರ್ಕಾರ ಬಸವ ಕಲ್ಯಾಣವನ್ನು ಬಸವಣ್ಣನವರನ್ನು ಸಾಂಸ್ಕೃತಿಕ ನಾಯಕ ಅಂತ ಕರೆದಿದ್ದಾರೆ. ಅವರನ್ನು ಸಾಂಸ್ಕೃತಿಕ ನಾಯಕ ಬಸವಣ್ಣನವರನ್ನು ಕರಿಬೇಕಾದರೆ 12ನೇ ಶತಮಾನದ ಬಸವ ಕಲ್ಯಾಣದ ಅನುಭವ ಮಂಟಪದ ಅಂದಿನ ಶರಣರ ಬದುಕಿನ ಕಥೆಯೇ ಮುಖ್ಯ. ಅದಕ್ಕಾಗಿ ಶೀಲ, ನಡವಳಿಕೆ ಮತ್ತು ಅತಿಪ್ರಾತಃ ಕಾಲ ಏಳುವುದು, ಇವು ಕೆಲವು ಉತ್ತಮ ಗುಣಗಳು ನಮ್ಮಲ್ಲಿ ಎದ್ದು ಕಾಣಬೇಕು. ಆ ದೃಷ್ಟಿಯಿಂದ ನಾನು ವಿನಂತಿ ಮಾಡ್ತೇನೆ, ಎಷ್ಟೇ ಕಷ್ಟ ಇರಲಿ ಜೀವನದಲ್ಲಿ ಯಾರು ಅತಿ ಪ್ರಾತಃ ಕಾಲ ಹೇಳ್ತಾರೆ ಅವರ ಬದುಕು ತುಂಬ ಹಸನಾಗುತ್ತದೆ. ದುರ್ದೈವ ನಮ್ಮ ದೇಶದಲ್ಲಿ ಎಲ್ಲವೂ ವಿಪರೀತ ನಡೆದಿದೆ. ರೈತ ತಡಮಾಡಿ ಜಮೀನಿಗೆ ಹೋಗ್ತಾನೆ. ಅನೇಕ ರೈತರಿಗೆ ತಮ್ಮ ಜಮೀನೇ ಎಲ್ಲಿದೆ ಅಂತ ಗೊತ್ತಿಲ್ಲ. ಇದೊಂದು ವಿಚಿತ್ರ ಸ್ಥಿತಿ ಇದೆ. ಸತ್ಯದ ಸಮೀಪ ಹೋಗದೇ ಇದ್ದರೆ ಬಾಳಿಗೆ ಬೆಳಕು ಸಿಗೋದಿಲ್ಲ. ಅತಿ ಪ್ರಾತಃ ಕಾಲ ನಾನು ಇಲ್ಲಿ ಬರಬೇಕಾದರೆ ಒಬ್ಬ ನನ್ನ ಮಿತ್ರರು ಹೇಳಿದರು, ನಮ್ಮ ತಾಯಿ ಪ್ರತಿನಿತ್ಯ 4:15 ಎದ್ದು ಸ್ನಾನ ಇತ್ಯಾದಿಯನ್ನು ಮುಗಿಸ್ಕೊಂಡು ಈ ಪ್ರವಚನ ಕೇಳಲಿಕ್ಕೆ ಬರ್ತಾರೆ ಅಂತ. ಸೊ ಇದು ಇವತ್ತಿಗೆ ಮುಗಿಬೇಕಾ? ನಾಳೆ ಅದು ನನ್ನ ಜೀವನದಲ್ಲಿ ಉಳಿಬಾರದಾ? ಇದು ನಾವು ಪ್ರಶ್ನೆ ಮಾಡಿಕೊಳ್ಬೇಕು. ಆ ದೃಷ್ಟಿಯಿಂದ ಬಸವೇಶ್ವರ ದೇವಸ್ಥಾನ ಪರಸುಕಟ್ಟೆ ಕಂಗೊಳಿಸಬೇಕಾದರೆ ಆ ಎತ್ತರಕ್ಕೆ ನಾವು ಏರಬೇಕು. ನಮ್ಮ ಮನೆಯ ವಾತಾವರಣ, ನಮ್ಮ ನಡೆ ನುಡಿ ನಮ್ಮ ಮಕ್ಕಳ ಮೇಲೆ 90% ಕೆಲಸ ಮಾಡುತ್ತದೆ. ಈಗ ಹೆಂಗಾಗಿದೆ ತಂದೆ ತಾಯಿಯಂದಿರ ಸ್ಥಿತಿ ಅಂತಂದರೆ, ಇವತ್ತು ಮಗು ಹುಟ್ಟಿದಾಗ ನಶಿಕ್ನಾಗೆ ಹೇಳುತ್ತದೆ. ಅದು ಹುಟ್ಟಿದಾಗ ಚೀರ್ಲಿಕ್ಕೆ ಶುರು ಮಾಡುತ್ತದೆ, ಅಳ್ಲಿಕ್ಕೆ ಶುರು ಮಾಡುತ್ತದೆ. ಆವಾಗ ಅವ್ವ ಅಪ್ಪದವರು ಬಡ್ದು ಮಲಗಿಸ್ತಾರೆ ಅದಕ್ಕೆ. ಯಾಕಂದರೆ ಅವ್ರಿಗೆ 8 ಬಡೆತನ 7 ಬಡೆತನ ಮರಾಠಿ ಇರ್ತದೆ. ಮುಂದೆ ಯಾವಾಗ ಮಗು ದೊಡ್ಡದಾಗ್ತದ, 7 ಸಾಲಿಗೆ ಹೋಗಂದ್ರೆ 7 ಅಂದ್ರೆ ಅವನಿಗೆ ಹೇಳಕ್ಕೆ ಮನಸ್ಸಾಗಂಗಿಲ್ಲ. ಯಾಕಂದ್ರೆ ನಾವೇ ಮಲಗಿಸಿರ್ತೇವೆ ಅವನಿಗೆ. ಹೀಗೆ ಒಂದು ತಪ್ಪಲ್ಲ,
ನಾವು 100 ತಪ್ಪು ಮಾಡಿ ಆಮೇಲೆ ಮತ್ತೆಲ್ಲವೂ ಒಳ್ಳೆಯದಾಗಬೇಕಂದ್ರೆ ಆಗೋದು ತುಂಬ ಕಠಿಣ ಕಠಿಣ ಕಠಿಣ. ಆ ದೃಷ್ಟಿಯಿಂದ ಇದು ಅತಿ ಪ್ರಾತಃ ಕಾಲ ಹೇಳುವುದು ಏನೂ ಇಲ್ಲ ಅಂದರೆ ಇವತ್ತು ಈ ಪುಸ್ತಕ ನೋಡಿ ತುಂಬ ಸಂತೋಷ ಆಯಿತು. ಪರಮ ಪೂಜ್ಯ ಸಿದ್ದೇಶ್ವರ ಸ್ವಾಮಿಗಳು ಅನಂತ ಕಾಲದವರೆಗೆ ಯಾವುದೇ ಜಾತಿ ಮತ ಸಂಪ್ರದಾಯ ಎಲ್ಲವನ್ನು ಮೀರಿ ಸತ್ಯಕ್ಕಾಗಿ ಬದುಕ್ತಕ್ಕಂಥ ಶ್ರೇಷ್ಠ ಮಂತ್ರಗಳು ಇವತ್ತೇನು ಪ್ರಾತಃ ಕಾಲ ನೀವಿಲ್ಲಿ ಉಚ್ಚಾರಣ ಮಾಡಿದ್ದೀರಿ, ಅದು ನಿಮ್ಮ ಜೀವನದಲ್ಲಿ ನಮ್ಮ ಜೀವನದಲ್ಲಿ ಇದೇನಾದರೂ ನಾವು ಪ್ರತಿನಿತ್ಯ ಒಂದು 10 ನಿಮಿಷ ಇದಕ್ಕಾಗಿ ತೆಗೆದಿಟ್ಟರೆ ನಮ್ಮ ಬಾಳು ಅಸಾಧಾರಣವಾದ ಬಾಳಾಗುತ್ತದೆ. ಯಾವ ವ್ಯಕ್ತಿ ತನಗಾಗಿ ಏನೂ ಉಳಿಸ್ಕೊಳ್ಳಿಲ್ಲ, ತನ್ನ ಯಾವುದೇ ಅಂಶ ಯಾರ ಕೈಯಲ್ಲಿ ಸಿಗಬಾರದು ಅಂತ ತನ್ನನ್ನು ತಾನು ಸಾಮಾನ್ಯ ಪರಂಪರೆಯನ್ನು ಮೀರಿ ನನ್ನನ್ನು ಅಂತಿಮ ಸಂಸ್ಕಾರ ಮಾಡಬೇಕಾದರೆ ಅಗ್ನಿ ಕೊಡಿ ಅಂತ ಹೇಳಿದಂಥ ಪರಮಪೂಜ್ಯ ಸಿದ್ದೇಶ್ವರ ಸ್ವಾಮಿಗಳು ಇವತ್ತೇನಾದರೂ ಒಂದು ಅವರು ಅತ್ಯಂತ ಅಮೂಲ್ಯವಾದ ಆಸ್ತಿಯನ್ನು ಬಿಟ್ಟು ಹೋಗಿದ್ದಾರೆಂದರೆ ಅತ್ಯಂತ ಸಾಮಾನ್ಯ ಜನರಿಗಾಗಿ ಇದೊಂದು ಸಣ್ಣ ಮಂತ್ರ ಇದೆ. ಇದನ್ನು ಎಲ್ಲರೂ ಹೇಳುವ ಒಂದು ಅಭ್ಯಾಸ ನಮ್ಮ ದೇವಸ್ಥಾನದಲ್ಲಿ ನಮ್ಮ ಮನೆಗಳಲ್ಲಿ ಪ್ರತಿನಿತ್ಯ ಮುಂಜಾನೆ 10 ನಿಮಿಷ ಇದಕ್ಕಾಗಿ ಇಟ್ಟರೆ ಇದು ತುಂಬ ಒಳ್ಳೆಯದು. ಮತ್ತು ಉತ್ತಮ ಪರಿವಾರಕ್ಕಾಗಿ ದಿನ ಊಟ ಒಟ್ಟಿಗೆ ಮಾಡಿ ಅಂತ ಹೇಳೋದಿಲ್ಲ. ಯಾವ ಮನೆಯಲ್ಲಿ ಪ್ರತಿನಿತ್ಯ 1 ಸಲ ಆದರೂ ಎಲ್ಲರೂ ಕುಳಿತು ಒಟ್ಟಿಗೆ ಊಟ ಮಾಡ್ತಾರೋ ಅದು ಒಳ್ಳೆಯ ಮನೆ. ಇಲ್ಲಾಂದರೆ ಕನಿಷ್ಠ ಮೊದಲು ವಾರಕ್ಕೊಮ್ಮೆ ಆದರೂ ಒಟ್ಟಿಗೆ ಊಟ ಮಾಡುವ ಪರಂಪರೆಯನ್ನು ಪ್ರಾರಂಭ ಮಾಡಬೇಕು. ಯಾಕಂದರೆ ನಾಳೆ ಅನುಭವ ಮಂಟಪ ಆದಮೇಲೆ ನಾವು ಕೆಲವು ಸಂಸ್ಕೃತಿಗಳನ್ನು ನಡೆನುಡಿಗಳನ್ನು ಈ ಊರಿನ ಉದ್ಯೋಗ ವ್ಯಾಪಾರ ದಂಧೆ ಇನ್ನೊಂದರಲ್ಲಿ ಬದಲಾಯಿಸಲಿಲ್ಲ ಅಂತ ತಿಳ್ಕೊಳ್ಳಿ. ಆವಾಗ ಇದು ಪಿಕ್ನಿಕ್ ಸೆಂಟರ್ ಆಗುತ್ತೆ. ಒಮ್ಮೆ ಏನಾದರೂ ಇದು ತೀರ್ಥಕ್ಷೇತ್ರವಾಗುವ ಬದಲಾಗಿ ಇದೊಂದು ಶ್ರೇಷ್ಠ ಕ್ಷೇತ್ರ ಆಗುವ ಬದಲಾಗಿ ಇದೇನಾದರೂ ತಪ್ಪಿ ಪಿಕ್ನಿಕ್ ಸ್ಪಾಟ್ ಆಯಿತು ಅಂತಂದರೆ ಬಸವ ಕಲ್ಯಾಣದಲ್ಲಿ ಈಗೆಷ್ಟು ಬ್ರ್ಯಾಂಡಿ ಶಾಪ್ಗಳಿವೆ ಅದರ 4 ಪಟ್ಟು ಬ್ರ್ಯಾಂಡಿ ಶಾಪ್ಗಳು ಬರ್ತವೆ, 4 ಪಟ್ಟು ಸರಾಯಿ ಅಂಗಡಿಗಳು ಬರುತ್ತವೆ. ಅನೈತಿಕತೆಯ ತವರು ಮನೆ ಆಗುತ್ತದೆ. ಆವಾಗ ಬಸವಣ್ಣನ ಆತ್ಮ ಬಸವ ಕಲ್ಯಾಣವನ್ನು ಬಿಟ್ಟು ಹೋಗಬೇಕಾಗುತ್ತದೆ. ಅಕ್ಕ ಮಹಾದೇವಿ ತನ್ನ ವಚನದ ಬುತ್ತಿಯನ್ನು ಕಟ್ಟಿಕೊಂಡು ಎಲ್ಲಿಗೋ ಹೋಗಬೇಕಾಗುತ್ತದೆ. ಅತ್ಯಂತ ಎತ್ತರದ ವಿಚಾರವನ್ನು ಕೊಟ್ಟಿರ್ತಕ್ಕಂಥ ಅಲ್ಲಮನ ಆಧ್ಯಾತ್ಮಿಕ ತತ್ವಗಳು ಈ ಮಣ್ಣಿನಲ್ಲಿ ಚೂರು ಚೂರಾಗಿ ಹೋಗುತ್ತವೆ. ಅದಾಗಬಾರದು ಅಂತಂದರೆ ನನ್ನ ಕಳಕಳಿಯ ವಿನಂತಿ ಇದೆ. ಆಗಾಗ ಬಸವೇಶ್ವರ ದೇವಸ್ಥಾನದ ಮುಖಾಂತರ ಈ ನಾಡಿನಲ್ಲಿ ಈ ದೇಶದಲ್ಲಿ ಅನೇಕ ಗಣ್ಯ ವ್ಯಕ್ತಿಗಳಿದ್ದಾರೆ. ಅಂಥವರನ್ನು ನಾವು ಇಲ್ಲಿಗೆ ಆಗಾಗ ಕರೆಸಬೇಕು. ಅಂಥ ಮಂಗಲ ಕಾರ್ಯಕ್ರಮದಲ್ಲಿ 1 ತಾಸಿಗೆ 2 ತಾಸಿಗೆ ನಾವು ಹೋಗಬೇಕು. ಕಾರಣ ಏನಿದೆ ಅಂತಂದರೆ ಈಗ ಭೌತಿಕವಾಗಿ ನಾವು ತುಂಬ ಸುಖದಲ್ಲಿದ್ದೇವೆ. ನಮ್ಮ ದೇಶದ ಒಬ್ಬ ದೊಡ್ಡ ವ್ಯಕ್ತಿ ಹೇಳಿದ್ದಾರೆ, ಸ್ವಾತಂತ್ರ್ಯ ಸಿಕ್ಕಾಗ 47ನೇ ಇಸವಿಯಲ್ಲಿ ನಾವು ಹೇಗಿದ್ದೆವು ಅಂದರೆ ಈ ಊರಿನಲ್ಲಿ ಒಬ್ಬರಿಬ್ಬರು ಹಿರಿಯರು ಸಿಕ್ಕರು ಸಿಗಬಹುದು. ಆದರೆ ಅವತ್ತಿನ ಆ ಸ್ಥಿತಿಯನ್ನು ನೆನೆಸ್ಕೊಂಡ್ರೆ ಇವತ್ತು ನಮಗೆ ಕಾರಿದೆ, ಜೀಪ್ ಇದೆ, ಟಿ ವಿ ಇದೆ, ಮೊಬೈಲ್ ಇದೆ, ಎಲ್ಲ ಆಧುನಿಕದಿಂದ ಕೂಡಿರ್ತಕ್ಕಂಥ ಭವ್ಯ ಮನೆಗಳನ್ನು ಕಟ್ಟಿದ್ದೇವೆ. ಇದನ್ನು ಇಷ್ಟು ಮೋಟರ್ ಸೈಕಲ್ ನೋಡಲಿಕ್ಕೆ ಆಗುತ್ತದೆ ಅಂತ ನನಗೆ ಕಲ್ಪನೆ ಇರೋದಿಲ್ಲ. ನಾನು ಗುಲ್ಬರ್ಗಾದಲ್ಲಿ ಮೊದಲನೇ ಬಾರಿಗೆ PUC ಓದಲಿಕ್ಕೆ ಬಂದಾಗ ಮೊದಲನೇ ಮೋಟರ್ ಸೈಕಲ್ ನೋಡಿದ್ದೆ.
ಕಲಬುರಗಿ ನಗರದಲ್ಲಿ ಒಟ್ಟು 3 ಕಾರು ನಾನು ನೋಡಿದ್ದೆ. ಆ ಕಾರಿನ ಹಾರ್ನ್ ಹೊಡೆದರೆ ಇದು LIC ಕಾರಿದೆ, ಇದು ಸಿವಿಲ್ ಸರ್ಜನ್ ಕಾರಿದೆ, ಇದು DC ಕಾರಿದೆ ಅಂತ ಅದರ ಧ್ವನಿಯ ಮೇಲೆ ಗುರುತಿಸ್ತಿದ್ದೆವು. ಇವತ್ತು ಬಾಹ್ಯವಾಗಿ ಹೊರಗಡೆ ನೋಡಲಿಕ್ಕೆ ಎಷ್ಟರ ಮಟ್ಟಿಗೆ ಸುಖ ಆಗಿದೆ ಅಂತಂದರೆ, ಈಗ ದುಡ್ಡಂದರೆ ಕಸ ಆಗಿ ಹೋಗಿದೆ. ನಮ್ಮ ಸೇಡಂದ ದೇವಸ್ಥಾನದಲ್ಲಿ ಟೆಂಗು ಹೊಡಿತಾರೆ. ಟೆಂಗು ಈ ಸಮಯದಲ್ಲಿ ಕನಿಷ್ಠ ಒಂದು 2-3 ಲಾರಿ ಟೆಂಗಳನ್ನು ಜಾತ್ರೆಯಲ್ಲಿ ಹೊಡಿತಾರೆ. ಅವತ್ತು ನಾನು ಸಣ್ಣ ಬಾಲಕನಾಗಿದ್ದಾಗ ದೇವಸ್ಥಾನದ ಜವಾಬ್ದಾರಿ ವಹಿಸ್ಕೊಂಡ ಮೇಲೆ ನಾನು ನೋಡ್ತಿದ್ದೆ, ನಮಗೆ ಗೊತ್ತಿಲ್ಲದೇನೆ ಪೂಜಾರಿಗೆ 4 ಅಣೆ ರೊಕ್ಕ ಕೊಟ್ಟು 2-3 ತೆಂಗಿನ ಪಾಡಿ ತೊಗೊಂಡು ಹೋಗ್ತಿದ್ದರು ಕೆಲವೊಂದು ಜನ. ಊರಿನ ಜನ ನಮಗೂ ತೆಂಗು ಬೇಕ್ರಿ ಅಂತ ಕೆಲವೊಂದು ಭಕ್ತಿಯಿಂದ ಕೇಳಲಿಕ್ಕೆ ಬರ್ತಿದ್ರು. ಯಾವುದು ತೆಂಗಿನ ಇನ್ನೊಂದು ಭಾಗ ಇರ್ತದೆ. ಈಗ ನನಗೆ ಕಣ್ಣೀರು ಬರ್ತದೆ. ಸೇಡಂದಲ್ಲಿ ತೆಂಗು ಒಡೆದ ಮೇಲೆ ಸಾವಿರಾರು ತೆಂಗಿನ ಒಂದು ಗುಡ್ಡಿ ಬಿದ್ದಂಗೆ ಬಿಡ್ತಿದ್ದಿರ್ತದೆ. ಒಬ್ಬರು ಅದು ಮುಟ್ಲಿಕ್ಕೆ ತಯಾರಿಲ್ಲ, ಒಯ್ಲಿಕ್ಕೆ ತಯಾರಿಲ್ಲ. ಅದೆಷ್ಟು ಮನಸ್ಸಿನಲ್ಲಿ ನೋವಾಗುತ್ತದಂದರೆ, ನಾವು ಎಷ್ಟು ಅಧಮರಾಗಿದ್ದೇವೆ, ಸತ್ಯದಿಂದ ಎಷ್ಟು ದೂರ ಹೋಗ್ತಾ ಇದ್ದೀವಿ. ಭೌತಿಕ ಸುಖನೇ ನಿಜವಾದ ಸುಖ ಇಲ್ಲ. ನಾವೊಬ್ಬ ಶ್ರೀಮಂತ ರೈತನ ಕಥೆ ಕೇಳಿದ್ದೇನೆ. ಬಂದವರಿಗೆಲ್ಲ ಬಂಗಾರದ ತಾಟೆಯಲ್ಲಿ ಊಟ ಮಾಡಿಸಿ ತಾನು ಸಾಮಾನ್ಯ ಪ್ಲೇಟ್ನಲ್ಲಿ ಊಟ ಮಾಡ್ತಾನೆ. ಆದರೆ ಆ ಜನ ನೀ ಹೆಂಗೆ ಶ್ರೀಮಂತ ಆಗಿದೆ ಅಂತ ಕೇಳಲಿಕ್ಕೆ ಬಂದಾಗ ಮನೆ ಅಂಗಳದಲ್ಲಿ ಒಂದಿಷ್ಟು ಜೋಳದ ಕಾಳುಗಳು ಬಿದ್ದಿರ್ತವೆ. ಒಂದೊಂದು ಕಾಳುಗಳನ್ನು ಆಯ್ತಾ ಇರ್ತಾನೆ. ಹೀಗೆ ಅನ್ನ ಅಂದರೆ ಲಕ್ಷ್ಮಿ ಇದ್ದ ಹಾಗೆ ಅನ್ನವನ್ನೇ ಕಸದಂತೆ ನೋಡುವ ನಮ್ಮ ಸಮಾಜ, ಆ ಜನಾಂಗ ಎಂದೂ ಮುಂದೆ ಬರೋದಿಲ್ಲ. ಕೊನೆಯಲ್ಲಿ ಒಂದು ಮಾತು ಹೇಳ್ತೇನೆ, ಅನುಭವ ಮಂಟಪ ಇದು ಕಳಶಪ್ರಾಯವಾಗಬೇಕು. ನಮ್ಮ ಭಾಗದಲ್ಲಿನೇ, ಕಲ್ಯಾಣ ಕರ್ನಾಟಕದಲ್ಲಿಯೇ ಇವತ್ತು ಒಂದು ಭವ್ಯವಾದಂಥ ಸ್ಮಾರಕ ಕೋಟ್ಯಾವಧಿ ರೂಪಾಯಿ ಕಟ್ಟಿ ಖರ್ಚು ಮಾಡಿ ತಯಾರು ಮಾಡಿದ್ದಾರೆ. ಮೊದಲನೇ 3 ವರ್ಷ ಯಾತ್ರಿಗಳು ಬಂದ ಮೇಲೆ ಇವತ್ತು ಒಂದು ನಾಯಿನೂ ಆ ಕಡೆ ಹೋಗ್ತಾ ಇಲ್ಲ. ಇದು ನಾನು ಕಣ್ಣಾರೆ ಕಂಡಿದ್ದೇನೆ. ಅಂಥ ದುಸ್ಥಿತಿ. ಈಗ ಹೊಸದಾಗಿ ಕಟ್ಟುವ ಅನುಭವ ಮಂಟಪವು ಒಂದು ಪಳವಳಿಕೆ ಆಗಬಾರ್ದು, ಹಾಳು ಸ್ಥಾನ ಆಗಬಾರದು. ಒಂದು ಇಲ್ಲಿ ಜೀವಂತಿಕೆ ಇರಬೇಕು, ಹೆಚ್ಚೆಚ್ಚು ಜನ ಬರಬೇಕು. ಆದರೆ ನಮ್ಮ ಸಂಸ್ಕೃತಿ ಅಕ್ಷುಣ್ಯವಾಗಿ ಉಳಿಯಬೇಕು. ಇದು ನಮ್ಮ ಆಸೆ ಇದೆ. ಪರಮಪೂಜ್ಯ ಸಿದ್ದೇಶ್ವರ ಸ್ವಾಮಿಗಳು ಈ ಜಾಗ, ಈ ಮಣ್ಣಿನ ಬಗ್ಗೆ ಅಪಾರವಾದಂಥ ಒಂದು ಶ್ರದ್ಧೆ, ಭಕ್ತಿ. ಕೆಲವೊಂದು ಸಲ ನಾವು ಸಣ್ಣವರಿದ್ದಾಗ ಏನು ಮಾಡಬೇಕು ಅಂತ ಗೊತ್ತಿರೋದಿಲ್ಲ. ಕಲಬುರಗಿ ಕಂಪು ಕಾರ್ಯಕ್ರಮವನ್ನು ಮಾಡುವಾಗ ಎಲ್ಲ ಒಂದು ದಿವಸ ಬಂದರೋರು ನೋಡಲಿಕ್ಕೆ ಮೈದಾನ, ಇಲ್ಲೇನಿದೆ, ಇಲ್ಯಾರ ಮೂರ್ತಿ, ಇಲ್ಯಾರ ಮೂರ್ತಿ ಅಂಥೇಳಿ. ನಮಗೆ ಬೆಳೆಯುವ ಜೀವನದಲ್ಲಿ ಏನು ಅಂತ ವ್ಯಾವಹಾರಿಕ ಜ್ಞಾನ ಗೊತ್ತಿರೋದಿಲ್ಲ. ಅವ್ರು ಹೇಳಿದ್ರು, ಒಂದೂ ಬಸವಣ್ಣನ ಮೂರ್ತಿ ಇಲ್ಲಿಲ್ವಲ್ಲ ಅಂತ ಕೇಳಿದ್ರು. ಆಮೇಲೆ ನಾವು ಬಸವಣ್ಣನ ಮೂರ್ತಿಯನ್ನು ಒಂದು ಮಾಡಿಸಿ ಎಮರ್ಜೆನ್ಸಿ 3 ದಿವಸದಲ್ಲಿ ತಯಾರು ಮಾಡಿ ಕಾರ್ಯಕ್ರಮದಲ್ಲಿ ಕೂಡಿಸುವ ಪ್ರಯತ್ನ ಮಾಡಿದ್ದೆವು. ಅಂದರೆ ಕೆಲವೊಂದು ಸಣ್ಣ ಪುಟ್ಟ ವ್ಯಾವಹಾರಿಕ ತಪ್ಪುಗಳು ಆಗ್ತಿರ್ತವೆ. ಆದರೆ ಈ ರೀತಿ ಜಗತ್ತನ್ನೇ ಸತ್ಯದ ಕಡೆಗೆ ಕರ್ಕೊಂಡು ಹೋಗಲಿಕ್ಕೆ, ಮಾನವತೆಯನ್ನು ಕಡೆಗೆ ಕರ್ಕೊಂಡು ಹೋಗಲಿಕ್ಕೆ, ಮತ್ತು ಸ್ತ್ರೀ ಪುರುಷರು ಜಾತಿ ಮುಟ್ಟಿ ತಟ್ಟಿ ಮೇಲು ಕೀಳು ಇವೆಲ್ಲವನ್ನು ಮೀರಿ ಇವತ್ತಿನ ಧರ್ಮದ ಆಧಾರದ ಮೇಲೆ ಆಳುವ ಕೀಳು ರಾಜಕಾರಣದಿಂದ ಹೊರಗೆ ಬಂದು ಒಂದು ಸುಂದರ ಸಮಾಜ ಕಾಣಬೇಕಾದರೆ ಅದು ಬಸವ ಕಲ್ಯಾಣ ತನ್ನ ಈ ಪಾತ್ರವನ್ನು ನಿಭಾಯಿಸಬಹುದು ನನ್ನ ಅಂತರಾತ್ಮ ಹೇಳುತ್ತದೆ. ಅಂಥ ಎತ್ತರಕ್ಕೆ ಈ ಅಮೃತ ಮಹೋತ್ಸವದ ಗಳಿಗೆಯಲ್ಲಿ ಬಸವೇಶ್ವರ ದೇವಸ್ಥಾನದ ಪಂಚ ಕಮಿಟಿ ಹಾಗೂ ವಿಶ್ವಸ್ತ ಮಂಡಳಿ ಒಂದು ಸಂಕಲ್ಪ, ಪ್ರತಿಜ್ಞೆ ಕೈಕೊಂಡು ಮುಂದಿನ 25 ವರ್ಷದಲ್ಲಿ ಒಂದು ದೊಡ್ಡ ನೀಲಿನಕಾಶೆಯನ್ನು ಹಾಕಿ ಜನರ ಸಹಭಾಗಿತ್ವದೊಂದಿಗೆ ಅಂಥ ದೊಡ್ಡ ಕನಸಿಗೆ ಕೈ ಹಾಕಿದರೆ 2011ರಲ್ಲಿ
ಪೂಜ್ಯ ಸಿದ್ದೇಶ್ವರ ಸ್ವಾಮಿಗಳ ಪ್ರವಚನ, ಇಲ್ಲಿ ತಿರುಗಾಡಿದ ಒಂದೊಂದು ಪ್ರಸಂಗ, ಲೈಬ್ರರಿಯಲ್ಲಿ ನಡೆದಂಥ ಕಾರ್ಯಕ್ರಮ ಒಂದೊಂದು ನನಗೆ ರೋಮಾಂಚನಗೊಳಿಸುತ್ತದೆ. ಅದಾದ ಮೇಲೆ ಇವತ್ತು ಪೂಜ್ಯ ಸ್ವಾಮಿಗಳು ಬಂದು ಅವರ ಬದುಕನ್ನೇ ಆಧಾರವಾಗಿಟ್ಟುಕೊಂಡು ಜಗತ್ ಕಲ್ಯಾಣಕ್ಕಾಗಿ ಸಮರ್ಪಣೆ ಮಾಡಿಕೊಂಡಿದ್ದಾರೆ. ಜಗತ್ತಿನಲ್ಲಿ ಪರಿವರ್ತನೆ ಆಗಬೇಕಾದರೆ, ಬದಲಾವಣೆ ಆಗಬೇಕಾದರೆ ಒಂದು ವಿಚಾರ ಕ್ರಾಂತಿ ಅದು ಪ್ರವಚನದಿಂದ ನಡೀತದೆ, ಎರಡನೇದ್ದು ಸಾಹಿತ್ಯದಿಂದ ನಡೀತದೆ, ಆಮೇಲೆ ಮೂರನೇದ್ದು ಸಜ್ಜನರು, ಸಂತರು, ಮಹಾತ್ಮರು, ಶ್ರೇಷ್ಠ ಜನರು ನಮ್ಮ ಬಸವ ಕಲ್ಯಾಣಕ್ಕೆ ಬಂದು ಹೋಗೋದರಿಂದ ನಮ್ಮ ಜೀವನದಲ್ಲಿ ಪರಿವರ್ತನೆ ಆಗುತ್ತದೆ. ಈ ಮೂರು ವೈಚಾರಿಕ ಯಜ್ಞಗಳು ಈ ಬಸವೇಶ್ವರ ದೇವಸ್ಥಾನ ಮತ್ತು ವಿಶ್ವಸ್ಥ ಮಂಡಳಿಯಿಂದ ನಡೆದು ಈ ಅಮೃತ ಮಹೋತ್ಸವವು ಶತಮಾನೋತ್ಸವದ ಮಂಗಲ ಗಳಿಗೆಗೆ ಮುಂಚೆ ಜಗತ್ತಿಗೆ ಬೆಳಕು ನೀಡುವ ಬಸವ ಕಲ್ಯಾಣ ಆಗಲಿ ಅಂತ ಪ್ರಾರ್ಥನೆ ಮಾಡಿ ಪೂಜ್ಯರಲ್ಲಿ ತಮ್ಮೆಲ್ಲರಲ್ಲಿ ವಂದಿಸಿ